ತಾರೀಕು ಮಂಗಳವಾರ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬೊಮ್ಮೂರು ಅಗ್ರಹಾರ ಗೇಟ್ ಬಳಿ ನಮ್ಮ ಶ್ರೀರಂಗಪಟ್ಟಣ ಎಕ್ಸೈಸ್ ಸ್ಟೇಷನ್ಗೆ ಬಂದಂಥ ಮಾಹಿತಿ ಮೇರೆಗೆ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳು ಒಂದು ತಂಡ ದಾಳಿ ಮಾಡ್ತಾರೆ. ಒಂದು ವಾಹನ ನೋಂದಣಿ ಸಂಖ್ಯೆ ಇಲ್ಲದೇ ಇರ್ತಕ್ಕಂಥದ್ದು ಒಂದು ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ನಲ್ಲಿ ಇಬ್ಬರು ಆಸಾಮಿಗಳು 12.94 kg ಒಣ ಗಾಂಜಾವನ್ನು ಸಾಗಾಣಿಕೆ ಮಾಡ್ತಾ ಇರ್ತಾರೆ. ಸೊ ಇದನ್ನು ಇಂಟರ್ಸೆಪ್ಟ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಅದನ್ನು ಶೋಧನೆ ಮಾಡಲಾಗಿ ಅದರಲ್ಲಿ ಗಾಂಜಾ ಅಂತ ಇರೋದು ಪಕ್ಕ ಆಗುತ್ತೆ. ಸೊ ಈ ಸಂಬಂಧ ಅವ್ರನ್ನ ನಾವು ದಸ್ತಗಿರಿ ಮಾಡಿ ಆ ಮಾಲನ್ನು ನಾವು ವಶಪಡಿಸ್ಕೊಂಡು ಪ್ರಕರಣವನ್ನು ದಾಖಲಿಸಿರ್ತೀವಿ. ಈ ಇಬ್ಬರು ವ್ಯಕ್ತಿಗಳು, ಒಬ್ಬ ಇರ್ಷಾದ್ ಬಿನ್ ಅಬ್ದುಲ್ ರೆಹಮಾನ್ ಅಂತ, ಈತ ಕಲ್ಯಾಣಗಿರಿ ಸಾತ್ಗಳ್ಳಿ ಮೈಸೂರು ಜಿಲ್ಲೆಯಲ್ಲಿ ವಾಸ ಇರ್ತಾನೆ. ಇನ್ನೊಬ್ಬರು ಅಕ್ಬರ್ ಅಲಿಯಾಸ್ ಮುಬಾರಕ್ ಬಿನ್ ನವಾಬ್ ಅಂತ, ಈತ ಈದ್ಗಾ ಮೊಹಲ್ಲಾ ಕಾರ್ಖಾನೆ ಬೀದಿ ಗುಂಡ್ಲುಪೇಟೆ ಟೌನ್ ಚಾಮರಾಜನಗರ ಜಿಲ್ಲೆ ಇಲ್ಲಿಯವರಾಗಿರ್ತಾರೆ. ಸೊ ಇವತ್ತು ಏನು ನಾವು ಜಪ್ತಿಪಡಿಸಿದ್ದೀವಿ, ಈ ಗಾಂಜಾ ಮೌಲ್ಯ ಒಂದು 7 ಲಕ್ಷ ರೂಪಾಯಿ ಆಗುತ್ತೆ. ಸೊ ಇವರಿಬ್ಬರು ಹೆಬಿಚುವಲ್ ಇರ್ತಾರೆ. ಇವರು ಹಿಂದೆನೂ ಕೂಡ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇವ್ರ ಮೇಲೆ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಠಾಣೆಗಳಲ್ಲಿ ಈಗ ಆಲ್ರೆಡಿ ಮೊಕದ್ದಮೆಗಳು ದಾಖಲಾಗಿದೆ. ಸೊ ಈ ಸಂಬಂಧ ನಾವು ಪ್ರಕರಣ ದಾಖಲಿಸಿ ಮುಂದಿನ ಕ್ರಮವನ್ನು ಜರುಗಿಸ್ತಾ ಇರ್ತೀವಿ. ಸರ್, ಈ ಆರೋಪಿಗಳ ಹಿನ್ನೆಲೆ ಏನು ಸರ್? ಈಗ ಮೊದಲಿಂದ ಕೂಡ ಇವರು ಇದ್ರ ಹೇಗೆ? ಅದೇ ಈಗ ನಾನು ಆಲ್ರೆಡಿ ಹೇಳ್ದಂಗೆ ಇವರಿಬ್ಬರು ಪಳಗಿದಂಥ ನುರಿತ ಆರೋಪಿಗಳು. ಇವರು ಈ ಹಿಂದೆನೂ ಇವರು ವಿವಿಧ ಜಿಲ್ಲೆನಲ್ಲಿ ವಿವಿಧ ಠಾಣೆಯಲ್ಲಿ ಇವ್ರ ಮೇಲೆ ಮೊಕದ್ದಮೆ ದಾಖಲಾಗಿದೆ. ಇವರು ಅದನ್ನು ರಿಪೀಟ್ ಮಾಡಿದ್ದಾರೆ. ಅಂದರೆ ಗಾಂಜಾ ಪ್ರಕರಣ ಅಂದರೆ ಎಲ್ಲೆಲ್ಲಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸರ್ ಗಾಂಜಾ? ಈಗ ನಮಗೆ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರೋ ಅಂಶ ಏನು ಅಂತಂತಂದರೆ, ಇವರು ಗಾಂಜಾವನ್ನು ಒರಿಸ್ಸಾದಿಂದ ಪ್ರೊಕ್ಯೂರ್ ಮಾಡಿಕೊಂಡು ತಗೊಂಬಂದು ಮೈಸೂರು ಸುತ್ತಮುತ್ತ, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಈ ಭಾಗಗಳಲ್ಲಿ ಇವರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ನೆಟ್ವರ್ಕ್ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಇದು ವ್ಯಾಪಿಸಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ವಿವರವಾದ ತನಿಖೆಯನ್ನು ನಾವು ಮಾಡಿದಾಗ ನಮಗೆ ಇವ್ರದ್ದು ಫ್ರಂಟ್ ಮತ್ತು ಬ್ಯಾಕ್ ಲಿಂಕ್ ಏನಿದೆ ಎರಡೂ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಅಂದರೆ ಜೊತೆಗೆ ಇನ್ನೂ ಬೇರೆ ಬೇರೆ ಪೆಡ್ಲರ್ಸ್ಗಳಿದ್ದಾರೆ. ಡೆಫಿನೆಟ್ ಆಗಿ ಇದು ಏನು ಅಂತಂತಂದರೆ ಒಂದು ಆರ್ಗನೈಸ್ಡ್ ಕ್ರೈಮ್. ಇದು ಒಂದು ಸಂಘಟನಾತ್ಮಕ ರೀತಿಯಲ್ಲಿ ಮಾಡಿರ್ತಾರೆ. ಇದು ತುಂಬ ದೊಡ್ಡ ಜಾಲ ಇದ್ರೇ ಇಷ್ಟೊಂದು ಅಪಾರ ಪ್ರಮಾಣದಲ್ಲಿ ಗಾಂಜಾ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ಇದನ್ನು ನಾವು ಹೆಚ್ಚಿನ ವಿಚಾರಣೆ ಮಾಡಿದಾಗ, ತನಿಖೆ ಮಾಡಿದಾಗ ನಮಗೆ ಈ ಎಲ್ಲ ಅಂಶಗಳು ಮಂದಟ್ಟಾಗುತ್ತೆ. ಸರ್, ಇದು ರಾಜ್ಯವ್ಯಾಪಿ ವ್ಯಾಪಿಸಿದೆ ಅಂತ ಅನಿಸುತ್ತೆ ಸರ್ ಈ ಡ್ರಗ್ಸ್ ಜಾಲ? ಇದು ಯಾಕೆಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಸಿಕ್ಕಿದೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಇಂಟರ್ ಸ್ಟೇಟ್ ಲಿಂಕ್ ಇರುವಂಥದ್ದು ಇದೆಯಾ? ಹೌದು. ಏನಂತಂತಂದರೆ ಕರ್ನಾಟಕದಲ್ಲಿ ನಾವು ನೋಡ್ತಾ ಇರ್ತೀವಿ, ಬ್ಯಾಂಗ್ಳೂರು ಸುತ್ತಮುತ್ತ ಇತ್ತೀಚೆಗೆ NCB ಅವರು, ನಮ್ಮ ಅಬಕಾರಿ ಇಲಾಖೆಯವರೇನೆ ತುಂಬ ಅಗಾಧ ಪ್ರಮಾಣದಲ್ಲಿ ಸೀಸರ್ಸ್ ಮಾಡಿದ್ದಾರೆ, ಪೊಲೀಸವರು ಮಾಡಿದ್ದಾರೆ. ಸೊ ಹಂಗಾಗಿ ಇದು ರಾಜ್ಯದಾದ್ಯಂತ ಎಲ್ಲ ಕಡೆ ಡ್ರಗ್ಸ್ನ ನಾವು ಪತ್ತೆ ಹಚ್ಚಿದ್ದೀವಿ.